ಎಸ್ ಟಾಕ್ಸಿಕ್ ಮೊದಲನೇ ದಿನವೇ ಭರ್ಜರಿಯಾಗಿ ಬೇಟೆಯಾಡಿದೆ. ಹೌದು, ಒಂದು ಕಡೆ ನೆಗೆಟಿವ್ಗಳು ತುಂಬಾನೇ ಸ್ಪ್ರೆಡ್ ಆಗ್ತಾ ಇದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ತನ್ನ ಬೇಟೆಯನ್ನ ನಿಲ್ಲಿಸಿಲ್ಲ. ಹೌದು, ಟಾಕ್ಸಿಕ್ ಮೊದಲನೇ ದಿನವೇ ವರ್ಲ್ಡ್ ವೈಡ್ ತುಂಬಾನೇ ದೊಡ್ಡ ಮೊತ್ತದ ಕಲೆಕ್ಷನ್ ಅನ್ನ ಮಾಡಿದೆ. ಇನ್ನೊಂದು ಕಡೆ ಬೇರೆ ಸ್ಟೇಟ್ಗಳಲ್ಲಿ ಇದರ ಬಗ್ಗೆ ಅಪಪ್ರಚಾರ, ನೆಗೆಟಿವ್ ರಿವ್ಯೂ, ಚಿತ್ರದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುತ್ತಿದ್ದಾರೆ. ಸೊ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ. ಹೌದು, ಮೊದಲನೇದಾಗಿ ಈ ಚಿತ್ರದ ಮೊದಲನೇ ದಿನದ ಕಲೆಕ್ಷನ್ ಬಗ್ಗೆ ನೋಡೋದಾದರೆ, ಹೌದು, ಇದು ವರ್ಲ್ಡ್ ವೈಡ್ 140 ಕೋಟಿಗೂ ಅಧಿಕ ಗಳಿಸಿದೆ. ಹೌದು, ಇದು ಒಂದು ದೊಡ್ಡ ಮೊತ್ತನೇ ಅಂತ ಹೇಳಬಹುದು. ಮೊದಲನೇ ದಿನದಲ್ಲಿ ರಿಲೀಸ್ಗೂ ಮೊದಲು ಇದರ ಟಿಕೆಟ್ ಬುಕ್ಕಿಂಗ್ 1 ಗಂಟೆಗೆ 60,000ಕ್ಕೂ ಅಧಿಕ ಸೇಲ್ ಆಗ್ತಾ ಇತ್ತು. ಹೌದು, ಟಾಕ್ಸಿಕ್ ಅಷ್ಟೊಂದು ಕ್ರೇಜ್ ಅನ್ನ ಸೃಷ್ಟಿ ಮಾಡಿತ್ತು. ಹೌದು, ಈಗ ಅದೇ ರೀತಿಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಮಾಡಿದೆ. ಮೊದಲನೇ ದಿನ ಭಾರತದಲ್ಲೇ ಮೊದಲನೇ ದಿನ 120 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿದೆ. ಹೌದು, ಇದು ಒಂದು ದೊಡ್ಡ ಮೊತ್ತ ಅಂತ ಹೇಳಬಹುದು. ನಮ್ಮ ಕರ್ನಾಟಕದಲ್ಲಿ 30 ಕೋಟಿಗೂ ಅಧಿಕ ಮೊದಲನೇ ದಿನದ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ನ ಭರ್ಜರಿ ಬೇಟೆಯಾಡಿದೆ ಟಾಕ್ಸಿಕ್ ಚಿತ್ರ. ನಾರ್ತ್ ಇಂಡಿಯಾ ಅಥವಾ ಹಿಂದಿ ಭಾಷೆಯಲ್ಲಿ 50 ಕೋಟಿಗೂ ಅಧಿಕ ಮೊದಲನೇ ದಿನದ ಕಲೆಕ್ಷನ್ ಅನ್ನ ಪಡೆದಿದೆ ಟಾಕ್ಸಿಕ್. ಸೊ ನಿನ್ನೆ ರಜೆ ಇದ್ದರಿಂದ ಈ ರೇಂಜ್ ನ ಕಲೆಕ್ಷನ್ ಬಂದಿದೆ. ಸೊ ಮತ್ತೆ ನಾಳೆ ಹಬ್ಬದ ರಜೆ ಇರುವುದರಿಂದ ಹಾಗೂ ವೀಕೆಂಡ್ ಶನಿವಾರ ಮತ್ತು ಭಾನುವಾರ ಇರೋದ್ರಿಂದ ಟಾಕ್ಸಿಕ್ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಬಹುದು ಈ ವೀಕೆಂಡ್ ನಲ್ಲಿ. ಸೊ ಈ ವೀಕೆಂಡ್ ನಲ್ಲಿ 1000 ಗಡಿ ದಾಟುತ್ತಾ ಅಂತ ಕಾದು ನೋಡಬೇಕಿದೆ. ಹೌದು, ಚಿತ್ರ ಅಷ್ಟೇ ಪಾಸಿಟಿವ್ ಮತ್ತು ಕೆಲವೊಂದು ಕಡೆ ನೆಗೆಟಿವ್ ಅನ್ನ ತಗೊಳ್ತಾ ಇದೆ. ಆದ್ರೂ ಕೂಡ ಇದರ ಕಲೆಕ್ಷನ್ ಅನ್ನೋದು ಡ್ರಾಪ್ ಅಂತೂ ಆಗಿಲ್ಲ. ಸೊ ಈ ವೀಕೆಂಡ್ ಮುಗಿಯುವವರೆಗೂ ಟಾಕ್ಸಿಕ್ ಚಿತ್ರದ ಕಲೆಕ್ಷನ್ ಎಷ್ಟಾಗಬಹುದು ಎಂದು ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಬೇರೆ ರಾಜ್ಯಗಳಲ್ಲಿ ಟಾಕ್ಸಿಕ್ ಚಿತ್ರದ ಮೇಲೆ ನೆಗೆಟಿವ್ ರಿವ್ಯೂಸ್ ಮತ್ತು ಅಪಪ್ರಚಾರ ಮಾಡಲಾಗಿತ್ತು. ಹೌದು, ಮೊದಲನೇ ಫ್ಯಾನ್ ಶೋನಿಂದಲೇ ಟಾಕ್ಸಿಕ್ ಚಿತ್ರದ ಮೇಲೆ ನೆಗೆಟಿವ್ ರಿವ್ಯೂ ಮಾಡೋಕೆ ಬೇರೆ ರಾಜ್ಯದ ಜನರು ಶುರು ಮಾಡಿದ್ರು. ಹೌದು, ಕೆಲವು ವರದಿಗಳ ಮಾಹಿತಿಯ ಪ್ರಕಾರ ಇದು ಅಲ್ಲಿ ತೆಲುಗು ಸ್ಟೇಟ್ ನಲ್ಲಿ ಇದು PR ನ ಕೆಲಸ ಎಂದು ಹೇಳಲಾಗುತ್ತದೆ. ಹೌದು, ಟಾಕ್ಸಿಕ್ ಚಿತ್ರದಿಂದ ಇವರಿಗೆ ಮೋಸ್ಟ್ಲಿ ಪ್ರಮೋಷನ್ ದುಡ್ಡನ್ನ ನೀಡದೇ ಇರುವ ಕಾರಣ ಈ ರೀತಿ ಮಾಡುತ್ತಿರಬಹುದು ಎಂದು ಮಾಹಿತಿಗಳು ದೊರೆತಿವೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲ ಜನರಿಗೆ ಈ ಚಿತ್ರವು ಅಷ್ಟೊಂದು ಇಷ್ಟವಾಗಿಲ್ಲ. ಹೌದು, ಇದಕ್ಕೆ ಕಾರಣ ನಮ್ಮ ಜನರು ಈ ಮಣ್ಣಿನ ಕಥೆ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಚಿತ್ರವನ್ನ ನೋಡುತ್ತಿದ್ದರೋ ಆ ರೀತಿಯಾಗಿ ಸಿನಿಮಾನ ಜನ ಇಷ್ಟಪಡ್ತಾ ಇದ್ರು. ಆದ್ರೆ ಯಾರೆಲ್ಲ ಹಾಲಿವುಡ್ ಶೈಲಿಯಲ್ಲಿ ಚಿತ್ರವನ್ನು ನೋಡುತ್ತಿರಲಿಲ್ಲವೋ ಅವರಿಗೆ ಅಷ್ಟೊಂದು ಈ ಚಿತ್ರ ಕನೆಕ್ಟ್ ಆಗಿರೋಲ್ಲ. ಸಿನಿಮಾನ ಇನ್ನೊಂದು 2 ಬಾರಿ ನೋಡಿದರೆ ಈ ಚಿತ್ರವು ಕನೆಕ್ಟ್ ಮತ್ತು ಅರ್ಥವಾಗಬಹುದು ಎಂದು ನಾವು ಹೇಳಬಹುದು. ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆದಾಗ್ಲೂ ಕೂಡ ಬೇರೆ ರಾಜ್ಯದಲ್ಲಿ ಈ ಚಿತ್ರದ ಅಥವಾ ಟ್ರೇಲರ್ ನ ಮೇಲೆ ನೆಗೆಟಿವ್ ಆಗಿ ಪ್ರಚಾರ ಮಾಡಲಾಗಿತ್ತು. ಟಾಕ್ಸಿಕ್ ಚಿತ್ರದ ದೃಶ್ಯಗಳನ್ನ ಬೇರೆ ಬೇರೆ ಚಿತ್ರಗಳಿಗೆ ಕಂಪೇರ್ ಮಾಡಿ ಅದೇ ಚಿತ್ರದ ರೀತಿ ಇದು ಕೂಡ ಫ್ಲಾಪ್ ಮತ್ತು ಡಿಸಾಸ್ಟರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದೇನೇ ಇರ್ಲಿ, ಟಾಕ್ಸಿಕ್ ಮೊದಲನೇ ದಿನವೇ ಭರ್ಜರಿ ಬೇಟೆಯಾಡಿ ನೆಗೆಟಿವ್ ಮಾಡುವವರಿಗೆ ಒಂದು ಖಡಕ್ ಆದ್ರ ಉತ್ತರವನ್ನ ನೀಡಿದ್ದೆ. ಸೊ ಇದಿಷ್ಟು ಟಾಕ್ಸಿಕ್ ಚಿತ್ರದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ರಿಪೋರ್ಟ್ ಮತ್ತು ಕೆಲವೊಂದು ಮಾಹಿತಿ. ಸೊ ಟಾಕ್ಸಿಕ್ ಈ ವೀಕೆಂಡ್ ನಲ್ಲಿ ಎಷ್ಟು ಕೋಟಿ ಗಳಿಕೆ ಮಾಡಬಹುದು, 1000 ಕೋಟಿ ಗಡಿ ದಾಟುತ್ತಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ.